ಸೊ ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರಿನ ಬಾಳಂಬಟ್ಟ ಹಾಲ್ನಲ್ಲಿರುವ ಬೃಹತ್ ಹಲಸು ಮೇಳ ಅಂದರೆ 9ನೇ ವರ್ಷದ ಹಲಸು ಮೇಳದಲ್ಲಿದ್ದೇನೆ. ಇದು ಮಂಗಳೂರಿನ ಸಾವಯವ ಕೃಷಿಕ ಬಳಗದಿಂದ ಮಾಡ್ತಾ ಇರುವಂತಹ ಒಂದು ಹಲಸು ಕೇವಲ ಮೇಳದ ಕುಂದಾಪುರ ಹಬ್ಬ. ಅಷ್ಟೇ ಗುರುತಿಸಿಲ್ಲ. ಇಲ್ಲ, ಸೊ ಡೆಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದ ಸಮಯದಲ್ಲಿ ಕೂಡ ಇವರು ಡೆಲ್ಲಿಗೆ ಹೋಗಿದ್ರು ಅಂತ ಕೇಳ್ತಾರೆ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಯ್ತು ಅಂದ್ರೆ ನಾವು ಇಂತ ಮಧ್ಯಮ ವರ್ಗದ ಜನರು ಈ ಒಂದು ಹಲಸು ಮೇಳದಲ್ಲಿ ಏನೇನಿದೆ, ಕೇವಲ ಹಲಸು ಮಾತ್ರನಾ, ಎಲ್ಲವನ್ನ ಒಳಗೆ ನೋಡೋಣ. ಎಂಟ್ರಿ ಆದ್ವಿ ಈಗ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರುವಂಥದ್ದು ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಇನ್ನು ಬೆಳಗಿನ ಟೈಮ್ ಆಗಿತ್ತು. ಸೊ ಎಲ್ಲ ಮಳಿಗೆಗಳು ಏನು ಬಂದಿರಲಿಲ್ಲ, ಬಟ್ ಇನ್ನು ಜನಗಳು ಕೂಡ ಬರ್ತಾ ಇದ್ರು. ಹಾಗೆ ಉದ್ಘಾಟನೆ ಕೂಡ ಆಯಿತು. ರಾಮಕೃಷ್ಣ ಮಠದ ಗುರುಜಿ ಚಿತ್ತಕಾಮಾನಂದಜಿ ಅವರು ಉದ್ಘಾಟನೆ ದೀಪ ಹಚ್ಚಿ ಉದ್ಘಾಟನೆ ಮಾಡ್ತಾ ಇದ್ದದನ್ನು ನಾವು ನೋಡಿದ್ವಿ. ಹಾಗೆ ಜಾದುಗಾರರಾದ ಕುದ್ರೋಳಿ ಗಣೇಶ್ ಜಿಯವರು ಕೂಡ ಇದ್ರು. ಸೊ ಮುಂದೆ ಹೋಗ್ತಾ ಇರುವಾಗೆ ನನಗೆ ಕಂಡಿದ್ದು, ಈ ಒಂದು ಹಲಸು ಹಬ್ಬದಲ್ಲಿ ಕೇವಲ ಹಲಸಿನ ಐಟಮ್ ಅಷ್ಟೇ ಅಲ್ಲ, ಮ್ಯಾಂಗೋ ಕೂಡ ಇದೆ. ಸೊ ಗಿಡಗಳು ಕೂಡ ಇದೆ. ಸೊ ಈ ಹಲಸು ಹಬ್ಬದಲ್ಲಿ ಉದ್ಘಾಟನೆ ಮಾಡೋದು ಹಲಸಿನ ಕಾಯಿಯನ್ನು ಕಟ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ರು ಅವರು. ಅದನ್ನ ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಏನೇನಿದೆ ಅಂತ ನಾನು ನೋಡ್ಕೊ ಬಂದಲ್ಲ ನಿಮಗೂ ಕೂಡ ಹೇಳ್ತಾ ಇದ್ದೇನೆ. ಸೊ ಇವರೊಂದು ಜ್ಯೂಸ್ ಇಟ್ಕೊಂಡಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ನಮ್ದು ನ್ಯಾಚುರಲ್ ಜ್ಯೂಸ್ ಮತ್ತೆ ನ್ಯಾಚುರಲ್ ಉಪ್ಪಿನಕಾಯಿ ಎಲ್ಲ ಇದೆ ಮೇಡಮ್. ನಮ್ಮ ಪ್ರಾಡಕ್ಟ್ ಹೆಸರು ಪ್ರಕೃತಿ ಫುಡ್ ಅಂತೇಳಿ. ನಾವು ಯಾವುದೇ ರೀತಿ ಕಲರ್ಸಸ್ ಎಲ್ಲ ಹಾಕುದಿಲ್ಲ ಜ್ಯೂಸ್ ಅಲ್ಲಿ. ಮತ್ತೆ ಇದು ಜ್ಯೂಸು ಜಾಮೂನ್ ಜ್ಯೂಸು, ಇದು ಡಯಾಬಿಟಿಸ್ ಗೆಲ್ಲ ತುಂಬಾ ಒಳ್ಳೇದು ಮೇಡಮ್. ಜಾಮೂನ್ ಕರೇಲ, ಜಾಮೂನು ಮತ್ತೆ ಜಾಮೂನ್ ಆಮ್ಲ ಅಂತ ಹೇಳಿ ಇದು 3 ಪ್ರಾಡಕ್ಟ್ ಅನ್ನು ಬೆಳಿಗ್ಗೆ ಬರೀ ಹೊಟ್ಟೆ ಕೊಡಬೇಕು. ಮತ್ತೆ ನಿಮ್ಗೆ ಶುಗರಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಜಾಮೂನ್ ಆಮ್ಲ ತುಂಬಾ ಸುಸ್ತೆಲ್ಲ ಆಗಿರ್ತದಲ್ಲ, ಅವರಿಗೆಲ್ಲ ಇದು ತುಂಬಾ ಒಳ್ಳೇದು ಮೇಡಮ್. ಮತ್ತೆ ಇದ್ರಲ್ಲಿ ಮಿಕ್ಸ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ಕುಡಿಬೇಕು. 1 ಲೋಟಕ್ಕೆ 1-2 ಸ್ಪೂನ್ ಜ್ಯೂಸ್ ಹಾಕ್ಬೇಕು. ಮತ್ತೆ 3/4 ಲೋಟ ನೀರು ಹಾಕಿದ್ರೆ ಯಾವುದೇ ರೀತಿ ಕಲರ್ಸ್ ಇಲ್ಲ. ನೇರಳೆ ಬೀಜ ಇಲ್ಲ ಇಲ್ಲ ನೇರಳೆ ಬೀಜ ಸಮೇತ ಹಾಕಿದ್ರೆ. ಮತ್ತೆ ಇದು ಬೇರೆ ಬೇರೆ ಹಣ್ಣಿದ್ದು ಜ್ಯೂಸ್ ಮೇಡಮ್. ಇದ್ರಲ್ಲೂ ಅಷ್ಟೇ ಯಾವುದೇ ರೀತಿ ಕಲರ್ಸನ್ಸ್ ಎಲ್ಲ ಹಾಕುದಿಲ್ಲ, ನ್ಯಾಚುರಲ್ ಆಗಿ ಮಾಡಿರುವಂತದ್ದು. ಪುನರ್ಪುಳಿ ಜ್ಯೂಸ್ ಉಂಟು, ಮತ್ತೆ ನನ್ನರಿ ಉಂಟು, ಪುದೀನಾ ಇದೆ, ಜಿಂಜರ್ ಲೆಮನ್ ಉಂಟು, ಆರೆಂಜ್ ಉಂಟು, ನೆಲ್ಲಿಕಾಯಿ ಉಂಟು, ಆಮೇಲೆ ಮ್ಯಾಂಗೋ ಉಂಟು ಮೇಡಮ್. ಯಾವುದೇ ರೀತಿ ಕಲರ್ಸ್ 100% ನ್ಯಾಚುರಲ್. ಸಮ್ಮರಿಗೆ ತುಂಬಾ ಒಳ್ಳೇದು ಮೇಡಮ್. ಹಲಸು ಹಬ್ಬದಲ್ಲಿದೆ. ಸೊ ಈ ಒಂದು ಸಾವಯವ ಕೃಷಿಕ ಬಳಗದಲ್ಲಿ ಹುಟ್ಟು ಹಾಕಿದ ನಮ್ಮ ರತ್ನಾಕರ್ ಅಣ್ಣ ಇದ್ದಾರೆ, ಅವರನ್ನ ನಾವು ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ಸೊ ಸಾವಯವ ಕೃಷಿಕ ಬಳಗದಲ್ಲಿ ನೀವು 9ನೇ ವರ್ಷದ ಹಲಸು ಹಬ್ಬವನ್ನ ಮಾಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ಸಾವಯವ ಕೃಷಿಕ ಗ್ರಾಹಕರ ಬಳಗ ಯಾರಿಗೂ ಬೇಡದೇ ಇದ್ದಂತ ಒಂದು ಶತಮಾನದ ಹಿಂದೆ ಯಾರಿಗೂ ಬೇಡದಿದ್ದಂತ ಹಲಸಿನ ಹಣ್ಣನ್ನ ಮೌಲ್ಯಯುತವಾಗಿ ಜನರಿಗೆ ಬೆಲೆ ಬರಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದೆವು. ಅದೀಗ 9ನೇ ವರ್ಷಕ್ಕೆ ದಾಟಿದೆ. ತುಂಬಾ ಒಳ್ಳೆಯ ರೆಸ್ಪಾನ್ಸಿಬಲ್ ಇದೆ. ತುಂಬಾ ಜನರು ಆಸಕ್ತಿಯಿಂದ ಬರ್ತಾ ಇದ್ದಾರೆ. ನಗರದವರು ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಬರುವುದು ನಿಧಾನ, ಇನ್ನು ಮಧ್ಯಾಹ್ನದ ಮೇಲೆ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ. ಹಾಗೆ ಬಂದಂತ ಎಲ್ಲ ಗ್ರಾಹಕರು ಸಂತೋಷದಿಂದ ಎಲ್ಲವನ್ನು ತಗೊಂಡು ತೃಪ್ತಿಯಿಂದ ಹೋಗ್ತಾ ಇದ್ದಾರೆ. ಅದು ನಮಗೊಂದು ದೊಡ್ಡ ಸಂತೋಷದ ಸುದ್ದಿ. ಇದು ಒಳ್ಳೆ ರೀತಿಯಲ್ಲಿ 2 ದಿನ ನಡೀತಿದೆ ಅಂತ ವಿಶ್ವಾಸ ಇದೆ ನಮಗೆ. ಸೊ ಈ ಒಂದು ಸಾವಯವ ಕೃಷಿಕ ಬಳಗ ಅಂತ ನೀವು ಸಾವಯವ ಐಟಮ್ ಯೂಸ್ ಮಾಡಿ ನೀವು ಇನ್ನೊಬ್ಬರಿಗೆ ನೀವು ಅಂದ್ರೆ ಟೆರೆಸ್ ಗಾರ್ಡನ್ ಮಾಡ್ಲಿಕ್ಕೆ ನೀವು ಒಂದು ಉತ್ತೇಜನ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಸಾವಯವ ಕೃಷಿಕ ಗ್ರಾಹಕರ ಬಳಗ 10 ಕೆಲಸಗಳನ್ನ ಮಾಡ್ತದೆ, ಜೊತೆಗೆ 10 ಬೇರೆ ಬೇರೆ ರೀತಿಯ ತರಬೇತಿಗಳನ್ನ ಕೊಡ್ತದೆ. ಇವತ್ತು ಕೈತೋಟ ಕ್ರಾಂತಿ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ ಒಂದು 3 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ನಿಮ್ಮ ತರಕಾರಿಯನ್ನ ನೀವೇ ತಿನ್ಬೇಕು ಹೇಳುವಂತ ಮೂಲ ಉದ್ದೇಶದಿಂದ ನಿಮ್ಮ ತರಕಾರಿಯನ್ನ ಹೇಗೆ ಬೆಳಿಬೇಕು, ಅದಕ್ಕೆ ಗೊಬ್ಬರ ಹೇಗೆ ಹಾಕಬೇಕು, ಯಾವ ಬೀಜ ಹಾಕಿದ್ರೆ ಒಳ್ಳೇದು, ಹಾಗೆ ಯಾವ ರೀತಿಯಲ್ಲಿ ತರಕಾರಿ ಬೆಳೆದ್ರೆ ಯಾವ ರೀತಿಯ ಒಳ್ಳೆ ರೀತಿಯಲ್ಲಿ ತಿನ್ಬಹುದು ಅಂತ ಹೇಳುವಂತ ಮಾರ್ಗದರ್ಶನ ಮಾಡ್ಲಿಕ್ಕೆ ನಮ್ಮಲ್ಲಿ ಸುಮಾರು 30 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯ ತಿನ್ನುವ ಆಹಾರದಲ್ಲಿ ವಿಷವನ್ನ ಬೆರೆತು ಯಾಕೆ ತಿನ್ನಬಾರದು, ತಿಂದ್ರೆ ಏನಾಗ್ತದೆ ಅಂತ ಹೇಳುವಂತ ಜಾಗೃತಿ ಹುಟ್ಟು ಹಾಕುವಂತ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಎಲೆ ಅರಿವು ಅಂತ, ಯಾವ ನಮ್ಮ ಮನೆಯ ಸುತ್ತಮುತ್ತಲಿರುವಂತ ಅನೇಕ ಎಲೆಗಳನ್ನ ಹೇಗೆ ಬಳಸಬೇಕು, ಹೇಗೆ ಬಳಸಿದ್ರೆ ಏನು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ, ಅದರ ಬಗ್ಗೆನೂ ಹಲವಾರು ರೀತಿಯಲ್ಲಿ ತರಬೇತಿಯನ್ನ ಕೊಡ್ತೇವೆ. ಅದಲ್ಲದೆ ನಾವು ಬೇರೆ ಬೇರೆ ನಗರದ ಜನರನ್ನ, ರೈತನ ಕಷ್ಟ ಸುಖ ನೋಡ್ಲಿಕ್ಕೋಸ್ಕರ ಪ್ರವಾಸವನ್ನ ಏರ್ಪಡಿಸ್ತೇವೆ. ನಾಡ್ದು 28ಕ್ಕೆ ನಾವು ಒಂದು ಪ್ರವಾಸವನ್ನ ಏರ್ಪಡಿಸಿದ್ದೇವೆ. 100 ಜನ ನೋಂದಾವಣೆ ಆಗಿದೆ. ಅದಕ್ಕೆ ನಗರದವರಿಗೆ ಈ ರೀತಿಯ ತಿಳುವಳಿಕೆಗಳನ್ನ ಕೊಡುವುದರ ಮೂಲಕ ವಿಷಮುಕ್ತ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ 10 ಜನರು ನಾವು ಒಟ್ಟು ಸೇರಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೇವೆ.
ನಿಜ, ಯಾಕಂದ್ರೆ ಇದ್ದ ಜಾಗದಲ್ಲಿ ಟೆರೇಸ್ ಮೇಲೆ ಹಲವಾರು ಜನರು ನಿಮ್ಮ ಹೆಸರು ಹೇಳ್ತಾರೆ, ನಾವು ರತ್ನಾಕರಣ್ಣ ಮುಖಾಂತರ ನಾವು ಈ ಒಂದು ಇದನ್ನ ಮಾಡ್ತಾ ಇದೀವಿ ಅಂತ. ಸೊ ಅವರ ಮನೆಯಲ್ಲಿ ಕೂಡ ಅವರಿಗೂ ತರಕಾರಿ ಬೆಳೆದು ಇನ್ನೊಬ್ಬರಿಗೂ ಅಂದ್ರೆ ಸಮಾಜಕ್ಕೂ ಕೂಡ ಬೇರೆಯವರಿಗೂ ಒಂದು ಇನ್ಸ್ಪಿರೇಷನ್ ಆಗುವಂತ ಕೆಲಸವನ್ನ ನಮ್ಮ ರತ್ನಾಕರಣ್ಣ ಮಾಡ್ತಾ ಇದ್ದಾರೆ. ಸೊ 9ನೇ ವರ್ಷದ ಹಲಸು ಹಬ್ಬದಲ್ಲಿ ಇದ್ದೀರಿ ನೀವತ್ತು. ಮೊದಲನೇ ವರ್ಷಕ್ಕೂ ಈ 9ನೇ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ, ಜನರ ಒಂದು ರೆಸ್ಪಾನ್ಸ್? ಮೊದಲು ಪ್ರಾರಂಭ ಮಾಡಿದಾಗ ನಾವೇ ಟೇಬಲ್ ಇಡಬೇಕಿತ್ತು, ನಾವೇ ಎಲ್ಲವನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಓಡಾಡ್ಬೇಕಿತ್ತು. ಹಾಗೆ ಬರುವಂತ ಗ್ರಾಹಕರು ಅಷ್ಟು ತೃಪ್ತಿಯಿಂದ ಹೋಗ್ತಿರ್ಲಿಲ್ಲ. ಅವರಿಗೆ ಅನೇಕ ದೂರುಗಳನ್ನ ದುಮ್ಮಾನಗಳನ್ನ ನಾವು ಕೇಳ್ಕೊಳ್ಳುವಂತ ಸಂದರ್ಭಗಳು ಬರ್ತಿತ್ತು. ಆದ್ರೆ 9ನೇ ವರ್ಷದಲ್ಲಿ ಅಂದ್ರೆ 8-9ನೇ ವರ್ಷಗಳಲ್ಲಿ ನಮಗೆ ಈ ತರದ ಎಲ್ಲ ವ್ಯವಸ್ಥೆಗಳು ಅನುಕೂಲಕರವಾಗಿದೆ. ಜನರು ಇದರ ಬಗ್ಗೆ ತಿಳುವಳಿಕೆ ಮೂಡಿದೆ, ಜನರ ಸಹಕಾರ ಸಹ ಹೆಚ್ಚಾಗಿ ಉಂಟು. ನಾವೇನಾದ್ರೂ ಕೆಲಸ ಮಾಡ್ಬೇಕಾ ಅಂತ, ನಮ್ಮಿಂದ ಏನಾದ್ರೂ ಸಹಾಯ ಆಗ್ಬೇಕಾ ಅಂತ ಹೇಳುವಂತ ತನು ಮನ ಧನವನ್ನ ಕೊಡುವಂತ ಅನೇಕ ನಮ್ಮ ಬಳಗದ ಸದಸ್ಯರು ಮುಂದೆ ಬಂದಿದ್ದಾರೆ. ಇದು ನಮ್ಮ ದೊಡ್ಡ ಒಂದು ಬಹಳ ಸಂತೋಷದ ವಿಷಯ. ಮತ್ತೆ ಇಂಥ ಮೂಮೆಂಟ್ ಅಂದ್ರೆ ಇಂಥ ಕ್ರಾಂತಿ ಇನ್ನೂ ಹೆಚ್ಚಾಗಿ ನಡೆದ್ರೆ ನಿಜವಾಗ್ಲೂ ವಿಷಮುಕ್ತ ಸಮಾಜ ಮತ್ತು ವಿಷಮುಕ್ತ ಅಡಿಗೆ ಮನೆ ಆಗ್ಲಿಕ್ಕೆ ಇನ್ನು ದೂರ ಇಲ್ಲ ಅಂತ ನಾನು ಹೇಳ್ತೇನೆ. ಖಂಡಿತ. ಈ ಸಾವಯವ ಕೃಷಿಕ ಬಳಗದ ಮುಖಾಂತರ ಹಲಸಿನ ಹಬ್ಬವನ್ನ ನೀವು ಮಂಗಳೂರಿನ 23-24ರಂದು ಮಾಡ್ತಾ ಇದೀವಿ, ಈಗ ನಡೀತಾ ಇದೆ. ಸೊ ಇದನ್ನ ಕೇವಲ ವರ್ಷದಲ್ಲಿ ಒಂದು ಸಲ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಬೇರೆ ಟೈಮ್ ಅಲ್ಲಿ ಮಾಡ್ತೀರಾ? ನಾವು ಏನಂದ್ರೆ ಹಲಸು ಈಗ ಸಾಮಾನ್ಯವಾಗಿ 4ನೇ ತಿಂಗಳಿಂದ 7ನೇ ತಿಂಗಳಿನವರೆಗೆ ಮಾತ್ರ ಹಲಸು ಸಿಗುವುದು. ಹಲಸು ಸಿಗುವಾಗಷ್ಟೇ ಮಾಡಬೇಕು. ಅದೇ ರೀತಿ ಮಾವು ಸಹ ಹಾಗೆ ಆ ಸಮಯದಲ್ಲಿ ಮಾತ್ರ ಸಿಗ್ತದೆ, ಆಗ ಮಾತ್ರ ಜನರಿಗೆ ಅದನ್ನ ಪರಿಚಯ ಮಾಡಬೇಕು, ಅದರ ಜಾಗೃತಿಯನ್ನ ಉಂಟು ಮಾಡುವಂತೆ ನಾವು ಮಾಡಬೇಕಾಗಿದೆ. ಹೀಗೆ ಇವತ್ತು ಮೌಲ್ಯಯುತ ಗೊತ್ತಿಲ್ಲದ ಅನೇಕ ಕಾಡಿನ ಹಣ್ಣುಗಳು ಅದನ್ನ ಜನರಿಗೆ ಪರಿಚಯ ಮಾಡಬೇಕು. ಯಾರಿಗೂ ಬೇಡದಿದ್ದಂತ ಗೇರು ಹಣ್ಣನ್ನ ಮೇಲೆ ತರಬೇಕು. ಗೇರು ಹಣ್ಣಿಗೂ ಸಹ ಒಂದು ಒಳ್ಳೆಯ ಮೌಲ್ಯ ಬರಬೇಕು. ನಮಗೆ ಗೇರು ಅಂತ ಹೇಳಿದ ತಕ್ಷಣ ಅದರ ಬೀಜವನ್ನು ಮಾತ್ರ ನೆನಪಾಗ್ತದೆ. ಹಣ್ಣಿನ ಮೌಲ್ಯವರ್ಧನೆಯನ್ನು ಮಾಡುವುದನ್ನ ಮುಂದೆ ನಾವು ತುಂಬಾ ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನು ಕೊಡಬೇಕು. ಜನರು ಪ್ರತಿಯೊಬ್ಬರು ಸಹ ಅದನ್ನ ಬಳಕೆ ಮಾಡಬೇಕು ಅಂತ. ಹೀಗೆ ಆಯಾ ಕಾಲದಲ್ಲಿ ಬಿಡುವಂತಹ ಹಣ್ಣುಗಳನ್ನ ಜನಗಳಿಗೆ ತಿಳುವಳಿಕೆ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ ರತ್ನಾಕರಣ್ಣ, ಸಾವಯವ ಕೃಷಿಕದ ಬಳಗದ ಮೂಲಕ ನಿಮ್ಮ ಸಂಘದ ಸಂಸ್ಥೆಯ ಮೂಲಕ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ನಡೀತಿ ಅಂತ ಹೇಳ್ತೀನಿ. ನಮಸ್ಕಾರ. ಏನ್ ಹಲಸಿನಣ್ಣಿದು? ಚಂದ್ರಾಲ್ ಹೇಗೆ ಸೊಳೆಗೆ? ಡಜನ್ನಿಗೆ 100 ರೂಪಾಯಿ. ಅವೇರ್ನೆಸ್ ಬರುತ್ತೆ. ಎರಡನೇದಾಗಿ ಈ ರೀತಿ ವಸ್ತುಗಳನ್ನ ನಾವು ಇನ್ನೂ ನೋಡಿ, ನಾವು ಇಲ್ಲೆಲ್ಲ ನೋಡ್ತಾ ಇದ್ದೇವೆ, ಇದು ರಾಗಿ ಸಾಮೆ ಏನು ಅದನ್ನ ಮುಂದಿನ ಪೀಳಿಗೆಗೆ ಹೇಗೆ ಕೊಡೋಕೆ ಸಾಧ್ಯ ಇದೆ? ಅದಕ್ಕೆ ನೀವು ರುಚಿ ತೋರಿಸ್ತಾ ಇದ್ರೆ ಹೇಗೆ? ಫ್ರೆಂಡ್ಸ್, ನೀವು ನೋಡ್ತೀರಾ ಹಾಗೆ ಇಲ್ಲ ಹಲಸಿನಕಾಯ್ದ ಐಟಮ್ ಅಷ್ಟೇ ಅಲ್ಲ, ಮಾವಿನ ಇರ್ಬೋದು, ಹಲಸಿನಕಾಯಿ ಹಪ್ಪಳ, ಸಂಡಿಗೆ, ಬೇರೆ ಬೇರೆ ಸಂಡಿಗೆ, ಹಾಗೆ ಬಟ್ಟೆಗಳು, ಖಾದಿ ಬಟ್ಟೆ ಎಲ್ಲವೂ ಇದೆ. ನೀವು ಒಮ್ಮೆ ವಿಸಿಟ್ ಮಾಡಬಹುದು, ಯಾಕೆಂದರೆ ಐಸ್ ಕ್ರೀಮಿಂದ ಹಿಡಿದು ತುಪ್ಪದವರೆಗೂ ಇದೆ. ಯಾವಾಗ ಅಂತಂದ್ರೆ ಮುಂದಿನ ಪೀಳಿಗೆಗೆ ಇದನ್ನ ಹಸ್ತಾಂತರಿಸಿದಾಗ ಅಷ್ಟೇ ಅಲ್ಲ, ನಾವಿಲ್ಲಿ ಕಾಣ್ತಾ ಇರುವಂಥದ್ದು ತೋಟಕ್ಕೆ ಬೇಕಾಗಿರುವಂಥ ಐಟಮ್ಗಳು, ಕತ್ತಿ ಇರ್ಬೋದು, ಇದನ್ನೆಲ್ಲ ಕೊಡ್ತೀವಿ. ಗಾರ್ಡನಿಂಗ್ ಅಲ್ಲಿ ಬೇಕಾಗಿರುವಂತ ಐಟಮ್ಗಳು ನೋಡಿ, ಇದು ತೆಂಗಿನ ನಾರಿನಿಂದ ಮಾಡಿರುವಂತದ್ದು. ಅದೇ ಯಾವ್ದ್ರದ್ದು ಇದು? ತೆಂಗಿನ ನಾರಿಂದ ಮಾಡಿರುವಂತದ್ದು. ಸೊ ಮನೆ ಒಳಗೆ ಕೂಡ ಇಡಬಹುದಂತ. ನೀರ್ ಹಾಕಿದ್ರೆ ಹೊರಗಡೆ ಹೋಗುದಿಲ್ಲ. ಹಲಸಿನಕಾಯಿ ಚಿಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಪ್ಪ ಆಕಳ ತುಪ್ಪ ಅಂತ ಹೇಳ್ತೀವಲ್ಲ, ಅದು ಜಾಮು ತುಪ್ಪನಾ? ಮತ್ತೆ ಹಲ್ವಾ. ಎಷ್ಟಿದೆ ಇದು? ನ್ಯಾಚುರಲ್ ಐಸ್ ಕ್ರೀಮ್ ಕೂಡ ನೋಡ್ತಾ ಇದೀವಿ. ಏನೆಲ್ಲ ಫ್ಲೇವರ್ ಇದೆ? ಡಿಫ್ರೆಂಟ್ ವೆರೈಟೀಸ್ ಆಫ್ ಐಸ್ ಕ್ರೀಮ್. ಇವನ್ ಗಾಂಧಾರ್ ಮೆಣಸು ಹೇಳ್ತೀವಲ್ಲ, ಗಾಂಧಾರ್ ಮೆಣಸಿದ ಫ್ಲೇವರ್ ಕೂಡ ಇದೆ. ನಾನು ಕೂಡ ಅದನ್ನು ತಗೊಂಡೆ, ತುಂಬ ಚೆನ್ನಾಗಿದೆ ಫ್ರೆಂಡ್. ತುಂಬ ಸ್ವೀಟ್ ಅಲ್ಲ, ಆ ಫ್ಲೇವರ್ ಸ್ವಲ್ಪ ಖಾರ, ಆ ಥರ ತುಂಬ ಚೆನ್ನಾಗಿದೆ. ತಗೊಬೋದು ಅದನ್ನ. ಜಾಕ್ಫ್ರೂಟ್ ಐಸ್ ಕ್ರೀಮ್ ಅನ್ನ ತಿಂದು ನೋಡಿ. ಹೇಗಿದೆ ಜಾಕ್ಫ್ರೂಟ್ ಐಸ್ ಕ್ರೀಮ್? ಫಸ್ಟ್ ಟೈಮ್ ಬರ್ತಾ ಇರೋದಾ? ಎವ್ರಿ ಇಯರ್ ಇದಕ್ಕೆ ಬರ್ತೀರಾ?
ವಾವ್, ಸಖತ್ತಾಗಿದೆ. ಗಾಂಧಾರ್ ಫ್ಲೇವರ್ದು ಅಚ್ಚು ಬೆಲ್ಲವಾ? ನೋಡಿ, ಆರ್ಗ್ಯಾನಿಕ್ ಬೆಲ್ಲ. ಏನದು? ಹಲಸಿನ ಹಣ್ಣಿನ ಗಟ್ಟಿ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಮೇಡಮ್ ಅದಕ್ಕೆ? ಒಂದಿದಕ್ಕೆ 30 ರೂಪಾಯಿ. ಆಹಾ, ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಉಂಟಾ ಮೇಡಮ್? ಗರಂ ಉಂಟಾ? ಮುಂದೆ ಬಂದ್ರೆ ನಾವು ನೋಡ್ಬೇಕಾಗುತ್ತೆ. ಕೃಷಿ ಮೇಳ ಆಯೋಜನೆಯಲ್ಲಿ ಅಥವಾ ಮನೆ ಮನೆಯಲ್ಲಿ ಕೈಗೊಂಡ ಕ್ರಾಂತಿಯಲ್ಲಿ ಬಿಸಿ ಬಿಸಿ ಹೋಳಿಗೆಯನ್ನು ಪಾರಂಪರಿಕ ಆಹಾರಕ್ಕೆ ಒತ್ತು ಕೊಟ್ಟು ಮಾಡುವುದರಲ್ಲಿ ಬಾಯಲ್ಲಿ ನೀರುರಿಸುವಂಥ ಹಲಸಿನ ಹಣ್ಣಿನ ಹೋಳಿಗೆ ಅಷ್ಟೇನಾ ಅಂತ ಕೇಳಬೇಡಿ, ಮಾವಿನ ಹಣ್ಣಿನ ಹೋಳಿಗೆ, ಹಾಗೆ ಗೇರು ಹಣ್ಣಿನ ಹೋಳಿಗೆ ಕೂಡ ಇದೆ. ವಾವ್, ಅದರ ಬೆಲೆ ಕೂಡ 50, 40 ಎಲ್ಲ ಇದೆ. ನೀವು ಬಂದದನ್ನು ಖಂಡಿತವಾಗೂ ತಿನ್ಬೋದು. ನೋಡಿ, ಮಾಡ್ತಾ ಇದ್ದಾರೆ. ಹಲಸಿನ ಹಣ್ಣಿನ ಇಲ್ಲಿ ನಮ್ಮ ಹತ್ರ ಹಲಸಿನಕಾಯಿಯ ಪಲಾವ್ ಇದೆ ಮೇಡಮ್. ಹಾಗೆ ಹಲಸಿನಕಾಯಿಂದ ಮಾಡಿದಂಥ ಕಬಾಬ್ ಅಥವಾ ಪಕೋಡ, ಹಾಗೆ ಹಲಸಿನ ಹಣ್ಣು ಬೇಯಿಸಿ ಮಾಡಿರುವಂತಹ ಪಾಯಸ ಮೇಡಮ್. ಪಕೋಡಕ್ಕೆ ಚಟ್ನಿ ಅದು. ಪಕೋಡಕ್ಕೆ ಮತ್ತೆ ಇದಕ್ಕೆ ಸೇರಿ ಚಟ್ನಿ madam. ಇದೀಗ ಧನ್ಯವಾದ ಸಮರ್ಪಣೆ ಬರೀ ಹೇಳೋದಷ್ಟೇ ಅಲ್ಲ, ನೋಡೋದಷ್ಟೇ ಅಲ್ಲ, ಟೇಸ್ಟ್ ಹೇಗಿದೆ ಅಂತ ನೋಡ್ಲೇಬೇಕು ತಾನೆ. ಸೊ ಅದನ್ನ ಕೊಟ್ಟರು ನನಗೆ, ಯಾಕಂದ್ರೆ ಯೂಟ್ಯೂಬಲ್ಲಿ ಬರ್ತಾರೆ ಅಂದ್ರೆ ಕೊಡ್ತಾರೆ. ಸೊ ನಾನು ಅದನ್ನ ಟೇಸ್ಟ್ ಪಕೋಡ ನೋಡ್ತಾ ತಗೊಂಡೆ. ಇದ್ದೀನಿ. ಹಲಸಿನಕಾಯಿ ಪಕೋಡ ಅಲ್ಲ ಇದು, ಹಲಸಿನಕಾಯಿ ಕಾಯಿದ ಹಣ್ಣದ ಕಾಯಿದು. ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ರೆ ತಿಂದು ನೋಡ್ತೇನೆ. ತುಂಬಾ ಟೇಸ್ಟ್ ಆಗಿದೆ, ಒಳ್ಳೆ ಕ್ರಿಸ್ಪಿ ಇದೆ ಮಾತ್ರ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಸುಮಾರು ಒಂದು 10-15 ವರ್ಷ start ಮಾಡಿದ್ದೀನಿ. ಚಿಕ್ಕಪ್ಪನ start ಮಾಡಿದ್ದು. So ಇದು ತುಂಬಾ ಕಡೆ ಸ್ಟಾಲ್ ಎಲ್ಲ ಆಗ್ತದೆ. ಯಾವ ಎಣ್ಣೆ ಹಾಕಿದಿರಿ? ಇದು ಶುದ್ಧ ತೆಂಗಿನ ಎಣ್ಣೆ, ಬೇರೆ ಯಾವ ಅದೇ ಒಳ್ಳೆ ಪರಿಮಳ ಬರ್ತಾ ಇದೆ. ತೆಂಗಿನ ಎಣ್ಣೆ use ಮಾಡೋದು. ಬಹಳ ಕ್ರಿಸ್ಪಿ ಆಗಿದೆ, ಒಳ್ಳೆ ಕ್ರಿಸ್ಪಿ ತೆಂಗಿನ ಆಗಿದೆ. ಎಣ್ಣೆ ಮತ್ತೆ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈಗ ಪಾಯಸ ನೋಡುವ, ಹಲಸಿನ ಹಣ್ಣಿನ ಪಾಯಸ ಅಂತೆ. ಯಾಕಂದ್ರೆ ಇಲ್ಲಿ ಹಲಸಿನ ಹಣ್ಣಿನ ಮೇಳ ಆಗಿರೋದ್ರಿಂದ ಸುಮಾರು ಆಲ್ಮೋಸ್ಟ್ ಆಗಲಿ ಎಲ್ಲ ಹಲಸಿನ ಕಾಯಿದ ಐಟಮ್ಗಳು. ಟೇಸ್ಟ್ ನೋಡಿ ಹೇಗಿದೆ ಹೇಳ್ತೀನಿ. ಅಕ್ಕಿ ಇದೆ ಅಂತಲ್ಲ, ಅಕ್ಕಿ ಯೂಸ್ ಮಾಡಿ. ಸೊ ಅಕ್ಕಿ ಹಾಕಿ ಅದಕ್ಕೆ ಹಲಸಿನ ಹಣ್ಣನ್ನ ಮಿಕ್ಸ್ ಮಾಡಿದ್ದಾರೆ, ಪಲ್ಪ್ ಅನ್ನ ಮಿಕ್ಸ್ ಮಾಡಿದ್ದಾರೆ. ಬಹಳ ಟೇಸ್ಟ್ ಆಗಿದೆ, ಒಳ್ಳೆ ಬಿಸಿ ಬಿಸಿ ಪಾಯಸ. ಫ್ರೆಂಡ್ಸ್, ಈ ಒಂದು ಹಲಸಿನ ಮೇಳ 2 ದಿನ ನಡೀತಾ ಇರುವಂತ ಈ ಮೇಳ ಇವತ್ತು ಮತ್ತು ನಾಳೆ 23, 24 ಎಲ್ಲ ಹಲಸಿನ ಹಣ್ಣಿನ ಐಟಮ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಬನ್ನಿ ನೀವು ಅಂತ ಹೇಳ್ತಾ ಥ್ಯಾಂಕ್ ಯು. ಹಾಗೆ ಮುಂದೆ ಬಂದ್ರೆ ಪಕೋಡವನ್ನ ನೋಡ್ತಾ ಇದ್ದೀರಾ ಮಾಡ್ತಿರುವಂಥದ್ದು. ಹಾಗೆ ಇದು ನೋಡಿ, ಪತ್ರೋಡೆ ಕೂಡ ಇದೆ. ಯಾಕಂದ್ರೆ ಮಳೆಗಾಲ ಮಂಗಳೂರಲ್ಲಿ ಸ್ಟಾರ್ಟ್ ಆಯ್ತು, ಇನ್ನು ಸೀಸನ್ ಶುರು. ಮಳೆಗಾಲದಲ್ಲಿ ಏನೆಲ್ಲ ಐಟಮ್ ಹಲಸಿನ ಸಿಗುತ್ತಲ್ಲ ಹಣ್ಣಿನ ಗಟ್ಟಿಯನ್ನು ಕೂಡ ಅದನ್ನ ನಾವು ಮಾಡೇ ಇಲ್ಲಿ ಮಾಡ್ತೇವೆ. ಹಲಸಿನ ಗಟ್ಟಿ ಇರ್ಬೋದು, ಅಥವಾ ಜಂಕು ಪಕೋಡ ಇರ್ಬೋದು, ನೋಡಿ ಬೇಯಿಸಿದ ಮಾವಿನಕಾಯಿದು. ಸೊ ಇದೆಲ್ಲ ಮಳೆಗಾಲದಲ್ಲಿ ಒಂದು ಕರಾವಳಿ ಮತ್ತು ಮಲೆನಾಡಲ್ಲಿ ಸಿಗುವಂತ ಐಟಮ್ಗಳು. ಇವತ್ತು ಉದ್ಘಾಟನೆ ಮಾಡಿರುವಂತ ಜಿತಕಮಾನಂದ ಜಿ ಹಾಗೂ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ಕೂಡ ಬಂದಿದ್ರು. ನೋಡಿ, ಇದು ಜಾಮೂನ್ ಹಣ್ಣು, ಏನ್ ಹೇಳ್ತೀವಿ, ನೇರಳೆ ಹಣ್ಣು. ಹೇಗೆ ಇದು ಕೆಜಿನ? ಅದ್ರ ರೇಟ್ ಮಾತ್ರ ಭಯಂಕರ ಮಾರ್ರೆ, 80 ರೂಪಾಯಿ 1/4 kg ಅಂತಾರೆ. ಯಪ್ಪ, ಇದು ರಾಂಬುಟನ್ನ, ಅದು ಕೂಡ 400 ಮೇಲೆ ರೇಟು. ಎಲ್ಲ ನೋಡ್ತಾ ಇದ್ದೀರಲ್ಲ, 3 ಥರದ್ದು. ಇದು ಕಾಡಲ್ಲಿ ಅದು ಹೇಗೆ ಕೆಜಿ? ಕೆಜಿ 400 ರುಪೀಸ್ ರಾಂಬುಟನ್ ಕೆಜಿ. ಸೊ ಇದು 1/4 kg 80 ರೂಪಾಯಿ. ಸೊ ನೋಡಿ, ಇದನ್ನ ಏನ್ ಹೇಳ್ತಾರೆ ಈ ಹಲಸಿನ ಹಣ್ಣಿಗೆ ಸಂಬಂಧಪಟ್ಟ ಪ್ರಾಮುಖ್ಯತೆ ಸಾವಯವ ಕೃಷಿಕ ಗ್ರಾಹಕರ ಬಳಗದ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ರೈತರನ್ನು ಉಳಿಸುವ ಫ್ರೆಂಡ್ಸ್, ಇದು ಯಾವ ಹಣ್ಣು ಅಂತ ಗೊತ್ತಾಯ್ತಾ? ಕಮೆಂಟ್ ಮಾಡಿ ನೋಡುವ, ಏನು ಹೇಳ್ತಾರೆ ಇದಕ್ಕೆ. ಟೇಸ್ಟ್ ಆಗಿದೆ ತುಂಬಾ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಹಲಸಿನಕಾಯಿ ಐಟಮನ್ನೇ ಮಾಡಿ ಅದನ್ನೇ ಸ್ವ ಉದ್ಯೋಗ ಮಾಡಿ ಜೀವನವನ್ನ ಕಟ್ಟಿಕೊಂಡವರು ಇವರು. ಅವ್ರನ್ನ ಐಟಮ್ ಅನ್ನೇ ಅವರು ಆ ಒಂದು ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡಿ ಇವತ್ತು ನಮ್ಮ ಜೊತೆ ಕುಂದಾಪುರದಿಂದ ಜಯಶ್ರೀ ಅಂತವರು ಅದರಲ್ಲೇ ತಮ್ಮ ಜೀವನವನ್ನ ಕಟ್ಟಿಕೊಂಡವರು ಅಲ್ವಾ ಮೇಡಮ್? ಅವರನ್ನ ನಾವು ಇವತ್ತು ಮಾತಾಡ್ಸೋಣ. ಅಷ್ಟೇ ಅಲ್ಲ, ಅವರ ಸಾಧನೆಗಳನ್ನ ಅವ್ರ ಬಾಯಿಂದಲೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಜಯಶ್ರೀ ಅಂತೇಳಿ, ಕುಂದಾಪುರದಿಂದ ಬಂದಿದೆ. ನಾವು
ಎಷ್ಟು ವರ್ಷದಿಂದ? 8 ವರ್ಷದಿಂದ ಹಲಸಿನ ಉತ್ಪನ್ನಗಳು ಮಾಡ್ತಿದ್ದ. ನಮ್ಮಲ್ಲಿ ಹಲಸಿನಕಾಯಿ ಕಬಾಬು, ಹಲಸಿನಕಾಯಿ ಮಂಚೂರಿ, ಹಲಸಿನಕಾಯಿ ಗಟ್ಟಿ, ಹಲಸಿನ ಕೇಸರಿ ಬಾತ್, ಹಲಸಿನ ಪಾಯಸ, ಹಲಸಿನ ಗಾರಿಗೆ, ಹಲಸಿನ ಕಚೋರಿ, ಪತ್ರೊಡೆ, ಉಪ್ಪದ ಪಚ್ಚಡ, ಈಗ ಹೊಸದಾಗಿ ಹಲಸಿನ ಜಾಮು, ಮಾವಿನ ಹಣ್ಣಿನ ಜಾಮು, ಈಗ 12 ವೆರೈಟಿ ನಾವು ಮಾಡ್ತಿದ್ದ. ಸ್ಪೆಷಲ್ ಆಗಿ ಹಲಸಿನಕಾಯಿ ಬಿರಿಯಾನಿ ಮಾಡ್ತಿದ್ದ. ನಾವು ಇಲ್ಲಿಂದ 8 ವರ್ಷದಿಂದ ಇಲ್ಲಿ ಮೇಳಕ್ಕೆ ಭಾಗವಹಿಸ್ತಿದ್ದ. ಇದು 9ನೇ ವರ್ಷ. ಫುಲ್ ಒಳ್ಳೆ ರೆಸ್ಪಾನ್ಸಿಬಲ್ ಇತ್ತು. ತುಂಬಾ ಖುಷಿನೂ ಇತ್ತು. ಅಂದ್ರೆ ಇಷ್ಟು ಇಂಥ ವೇದಿಕೆ ಎಲ್ಲ ಒಂದು ಗುರುತಿಸಿಕೆ ಅಂತ ಹೇಳಿದ್ರೆ ಅದು ತುಂಬಾ ಈ ಹಲಸಿನ ಉತ್ಪನ್ನಗಳಿಂದನೇ ಸಹೋದ್ಯೋಗದಿಂದ ಇಷ್ಟು ಮುಂದೆ ಬಂದಿದ್ದ. ಇದಕ್ಕೆಲ್ಲ ನಮ್ಮ ಅಮ್ಮ ಮತ್ತೆ ನಮ್ದು ಸಂಜೀವನಿ ಡಿಪಾರ್ಟ್ಮೆಂಟ್ ಹಾಗೆ ಸಾವಯವ ಕೃಷಿಕರ ಬಳಗ ಎಲ್ಲರೂ ಫುಲ್ ಸಪೋರ್ಟ್ ಆಗಿದ್ರ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಸೊ ನೀವು 8 ವರ್ಷದಿಂದ ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ಎಷ್ಟು ಐಟಮ್ ಅನ್ನ ಮಾಡ್ತಾ ಇದ್ರಿ? 12 ವೆರೈಟೀಸ್ ಅನ್ನ ಮಾಡ್ತಾ ಇದ್ರಿ. ಸೊ ಇನ್ನೂ ಒಂದು ಹೊಸದಾಗಿ ಮಾಡ್ತಾ ಇದ್ರೆ ಜಾಮ್ ಅದೆಲ್ಲ ಮಾಡ್ತಾ ಇದ್ದೀರಿ. ಸೊ ನಿಮ್ಮನ್ನ ಇವತ್ತು ಕೇವಲ ಕುಂದಾಪುರ ಅಷ್ಟೇ ಗುರುತಿಸಿಲ್ಲ. ಸೊ ಡೆಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದ ಸಮಯದಲ್ಲಿ ಕೂಡ ಇವರು ಡೆಲ್ಲಿಗೆ ಹೋಗಿದ್ರು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಇಂತ ಮಧ್ಯಮ ವರ್ಗದ ಜನರು ಗುರುತಿಸಿಕೆ ಮಾಡಿ ಇಡೀ ಜಿಲ್ಲೆಯಿಂದ ಒಬ್ರನ್ನ ಆಯ್ಕೆ ಮಾಡಿ ಅಷ್ಟು ದೂರ ಕಳ್ಸಿದ್ದು ತುಂಬಾ ಖುಷಿ ಇತ್ತು. ನಾವು ನಿಜವಾಗ್ಲೂ ಫ್ಲೈಟ್ ಎಲ್ಲ ಹೋಗ್ತದ ಅನ್ಕೊಂಡ್ಲೇ ಇಲ್ಲ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಒಂದು ಸಹೋದ್ಯೋಗ ಮಾಡೋ ಮಹಿಳೆಯರನ್ನು ಅಷ್ಟು ಮುಂದೆ ನಾವು ಮುಂದೆ ಬರ್ಲಕ್ಕ ಅಂತೇಳಿ ತೋರ್ಸದ್ ತುಂಬಾ ಖುಷಿ ಇತ್ತು. ಅಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಮಾಡಿರ. ಅದು ಹೇಳ್ಬೇಕಂತ ಇಮೇಜ್ ಅಂದ್ರೆ ನಾವು ದುಡ್ಡಿದ್ರು ಅಂತ ಖುಷಿ ಸಿಕ್ಕುತ್ತೆ ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು ಮೇಡಮ್. ಸೊ ಇವತ್ತು ನೀವು ಒಂದು ಉದ್ಯೋಗಿ ಆಗಿ ಬಂದು ಇನ್ನೂ ಹಲವಾರು ಜನರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ. ನಿಮ್ಮ ಕೆಳಗೆ ಎಷ್ಟು ಜನ ಉದ್ಯೋಗ ಮಾಡ್ತಾ ಇದ್ದಾರೆ? ನಮ್ಮ ಕೆಳಗಡೆ ಒಂದು 15 ಜನ ಉದ್ಯೋಗ ಮಾಡ್ತಾ ಇದ್ರು. ಮಹಿಳೆಯರು ಹಲಸಿನ ಪ್ರಾಡಕ್ಟ್ ಈ ಸಲ ಫ್ಯಾಕ್ಟರಿ ಸಹ ಮಾಡಿದ್ರ. ಅದ್ರ ಹಲಸಿನ ಹಪ್ಪಳ, ಉಪ್ಪದ ಪಚ್ಚಡ, ಹಲಸಿನಕಾಯಿ ಉಪ್ಪಿನಕಾಯಿ, ಅಪ್ಪಮಿಡಿ ಉಪ್ಪಿನಕಾಯಿ ಇದೆಲ್ಲ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದಾರೆ ಹೊಸದಾಗಿ. ಅದೆಲ್ಲ ಮಾಡ್ತೀವಿ. ಸೊ ಒಬ್ಬರಿಂದ ಶುರುವಾದ ಇವತ್ತು 15 ಜನರಿಗೆ ಉದ್ಯೋಗ ಕೊಡುವಷ್ಟು ಬೆಳೆದಿದ್ದಾರೆ ಅಂದ್ರೆ ಜಯಶ್ರೀ ಮೇಡಮ್ ನೀವು ನಿಜವಾಗ್ಲೂ ನೀವು ಬೆಳೆದಿದ್ದೀರಾ. ಇನ್ನಷ್ಟು ಬೆಳೀರಿ ಅಂತ ಹೇಳ್ತಾ ಇವತ್ತು ಕೂಡ ನಿಮ್ಮನ್ನ ಸನ್ಮಾನ ಮಾಡಿದ್ರು ಒಂದು ಸಾವಯವ ಕೃಷಿ ಬಳಗದಲ್ಲಿ. ಇನ್ನಷ್ಟು ಸಾಧನೆ ನಮ್ಮ ಸಮಾಜಕ್ಕೆ ನಿಮ್ಮಿಂದ ಬೇಕು ಅಂತ. ಥ್ಯಾಂಕ್ ಯು. ಹಾಗೆ ಇದ್ರ ಜೊತೆಯಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ದೊಡ್ಡ ಗಿಡಗಳು ಕೂಡ ಇದೆ. ಸ್ನೇಹಿತರೆ ಬನ್ನಿ, ಕೊನೆಯದಾಗಿ ಒಂದು ಜಿಲೇಬಿ ತಿನ್ಕೊಂಡು ಹೋಗ್ಬಿಡೋಣ ಬನ್ನಿ. ಒಳಗೆ ಬಂದಿದೀವಿ. ಒಳಗೆ ಬಂದು ನಾವೆಲ್ಲ ಐಟಮ್ ಅನ್ನ ನೋಡ್ತಾ ಇದ್ವಿ. ಇದೆಲ್ಲ ಹೋಮ್ ಮೇಡ್ ಸೂಪರ್ ಆಗಿದೆ. ಜಿಲೇಬಿ ಇಲ್ಲಿ ಮಾಡ್ತಾ ಇದ್ದಾರೆ. ನಮಸ್ತೆ. ಯಾವ್ದು ಜಿಲೇಬಿ? ತೆಂಗಿನೆಣ್ಣೆದು ಮಾಡ್ತಾ ಇದ್ದೇವೆ. ತೆಂಗಿನೆಣ್ಣೆಯಲ್ಲಿ ಮಾಡ್ತಾ ಹೌದು, ಹಲಸಿನ ಹಣ್ಣು. ಅಲ್ಲಲ್ಲ, ಯಾವ್ದು? ಹಲಸಿನ ಹಣ್ಣಿನ ಜಿಲೇಬಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಹಲಸಿನ ಹಣ್ಣು ಹೇಗೆ ಮಾಡ್ತೀರಿ ಜಿಲೇಬಿ? ಅದನ್ನು ಗ್ರೈಂಡ್ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕುದು, ಅದನ್ನು ಅಷ್ಟೇ. ಮತ್ತೆ ನಾರ್ಮಲ್ ಹಿಟ್ಟೇನೆ. ಸ್ವಲ್ಪನ್ನ ತೆಗೆದು ಮಾಡ್ತೀವಿ. ಹೌದು. ಹೇಗಿದೆ? ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಾವೊಂದು 3-4 ವರ್ಷದಿಂದ ಮಾಡ್ತಿದ್ದೆ ಮೇಡಮ್. ಹೇಗಿದೆ ಮಾರ್ಕೆಟ್ ಎಲ್ಲ ತುಂಬಾ ಒಳ್ಳೆ ಉಂಟು. ಫ್ರೆಂಡ್ಸ್ ನೋಡಿದ್ರಲ್ಲ, ಹಲಸಿನ ಹಣ್ಣಿನ ಮೇಳದಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ ಇದೆ, ಹೋಳಿಗೆ ಇದೆ, ಇನ್ನು ಬೇರೆ ಬೇರೆ ಐಟಮ್ ಇದೆ. ಬನ್ನಿ ನೋಡ್ತಾ ಹೋಗೋಣ. ನನ್ನ ಹಣ್ಣಿನ ಜಿಲೇಬಿ ಕೂಡ ತಗೊಂಡೆ. ಬಳಗದ ಕಾರ್ಯದರ್ಶಿಗಳಾದ ಒಳ್ಳೆ ಕ್ರಿಸ್ಪಿ ಇದೆ, ಚೆನ್ನಾಗಿದೆ. ಸ್ಮೆಲ್ ಕೂಡ ತುಂಬಾ ಬರ್ತಾ ಇದೆ. ಫ್ಲೇವರ್ ಅಂತ ಇಲ್ಲ, ಅದ್ರದ್ದೇ ಪಲ್ಪ್ ಅನ್ನ ಹಾಕಿ ಮಾಡಿದಾರಂತೆ. ಬಹಳ ಚೆನ್ನಾಗಿದೆ, ಒಳ್ಳೆ ಕ್ರಿಸ್ಪಿ ಇದೆ, ಬಿಸಿ ಬಿಸಿ. ಈಗ ಇನ್ನ ತಾನೇ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಇವತ್ತು ಮತ್ತು ನಾಳೆ ಅಂದ್ರೆ 23, 24ರಂದು ಮಂಗಳೂರಿನ ಬಾಳಮಠ ಹಾಲಿನಲ್ಲಿ ನಡೀತಾರೆ ಅಂತ ಈ ಒಂದು ಹಲಸು ಹಬ್ಬದಲ್ಲಿ ನೀವು ಬನ್ನಿ, ನಿಮ್ಮವರನ್ನ ಕರೆತನ್ನಿ. ಎಲ್ಲವೂ ಚೆನ್ನಾಗಿ ಅಂತ ಹೇಳ್ಬೋದು, ವಿಸಿಟ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.